ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದಾರೆ. ಈ ಎಡವಟ್ಟಿನ ಪರಿಣಾಮ ಸದ್ಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾನ್ಸ್ಟೇಬಲ್ ಆಯ್ಕೆ ಪ್ರಕ್ರಿಯೆಯ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕಾರಿಗಳು ಮಾಡಿರುವಂತಹ ಎಡವಟ್ಟಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದೇ ದಿನ ಎರಡೆರಡು ಪರೀಕ್ಷೆ, ಎರಡೆರಡು ಎಕ್ಸಾಮ್ ಸೆಂಟರ್. ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ ಇದು. ಒಂದೇ ದಿನ ಎರಡು ಪರೀಕ್ಷೆ, ಎರಡು ಕೇಂದ್ರ. ಒಂದು ಕೇಂದ್ರದಿಂದ ಮತ್ತೊಂದು ಕೇಂದ್ರಕ್ಕಿರುವಂತಹ ಅಂತರ 100 ರಿಂದ 120 ಕಿಲೋಮೀಟರ್. ಬೆಳಗ್ಗೆ 10 ಗಂಟೆಗೆ 10:30 ಎಕ್ಸಾಮು, ಅದು ಮುಗಿಯೋದು 12ವರೆಗೆ. ಎರಡನೇ ಎಕ್ಸಾಮ್ ನಡೆಯೋದು 2:30. ಆ ಎಕ್ಸಾಮ್ ಸೆಂಟರ್ ಇರೋದು 120 ಕಿಲೋಮೀಟರ್ ದೂರದಲ್ಲಿ. ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯುವಂತ ಅಭ್ಯರ್ಥಿಯೊಬ್ಬ 2 ಗಂಟೆಯಲ್ಲಿ ರೀಚ್ ಆಗಬೇಕು 120 ಕಿಲೋಮೀಟರ್ ದೂರ. ಇದು ಸಾಧ್ಯನಾ ಅಂತ ಆಕಾಂಕ್ಷಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ. ತಲೆಯಲ್ಲಿ ಮೆದುಳಿರುವಂತ ಯಾರೇ ಆದರೂ ಕೂಡ ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಒಂದು ಎಕ್ಸಾಮ್ ಸೆಂಟರ್ ಇಂದ ಮತ್ತೊಂದು ಎಕ್ಸಾಮ್ ಸೆಂಟರ್ಗೆ 120 ಕಿಲೋಮೀಟರ್ ದೂರ. ಬೆಳಗ್ಗೆ 10:30 ಎಕ್ಸಾಮ್ ಬರೀಬೇಕು, 12:30 ಎಕ್ಸಾಮ್ ಮುಗಿಯುತ್ತೆ. ಮತ್ತೊಂದು ಎಕ್ಸಾಮ್ ಸೆಂಟರ್ಗೆ ಹೋಗೋದಕ್ಕೆ ಇರೋದು 2 ಗಂಟೆ ಸಮಯ. ಅರ್ಧ ಗಂಟೆ ಮುಂಚಿತವಾಗಿ ತಲುಪಬೇಕು ಅಂತ ಅನ್ಕೊಂಡ್ರು 1.5 ಗಂಟೆ ಸಮಯ. 1.5 ಗಂಟೆಯಲ್ಲಿ 120 ಕಿಲೋಮೀಟರ್ ದೂರ ಹೋಗಬೇಕು. ಏನು ಹಾರಾಡ್ಕೊಂಡು ಹೋಗೋದಕ್ಕಾಗತ್ತಾ? ಹಾರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇದೆಯಾ? ಅಥವಾ ಹೆಲಿಕಾಪ್ಟರ್ ವ್ಯವಸ್ಥೆ ಏನಾದರೂ ಮಾಡಿಕೊಡ್ತಾರ ಅಧಿಕಾರಿಗಳು? ಗೊತ್ತಿಲ್ಲ. ಆದರೂ ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ. ಇದೇ ನಿಯಮ, ಹಿಂಗೆ ನಿಯಮ. ಈ ನಿಯಮದ ಅನುಸಾರ ನೀವು ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ ಅಧಿಕಾರಿಗಳು. ಡೀಟೇಲ್ಗೆ ಹೋಗೋಣ. ಆಗಸ್ಟ್ 2ನೇ ತಾರೀಕು ಎಕ್ಸಾಮು. ಪೊಲೀಸ್ ಕಾನ್ಸ್ಟೇಬಲ್ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿ 3991 ಹುದ್ದೆ. ಕಲ್ಯಾಣ ಕರ್ನಾಟಕದಲ್ಲಿ 596 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳನ್ನು ನಿಗದಿ ಮಾಡಲಾಗಿದೆ. ಈ ಎಕ್ಸಾಮ್ ಸೆಂಟರ್ಸೇ ಈಗ ಗೊಂದಲಕ್ಕೆ ಕಾರಣ ಆಗಿರೋ. ಎಕ್ಸಾಮ್ ಬರೆಯೋದಕ್ಕೆ ಒಂದೇ ಕೇಂದ್ರದಲ್ಲಿ ಕೊಡೋದಕ್ಕೆ ಏನ್ ಸಮಸ್ಯೆ ಇವರಿಗೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಆಕಾಂಕ್ಷಿಗಳು. ಯಾಕಷ್ಟು ದೂರ? ಅಥವಾ ಒಂದೇ ಎಕ್ಸಾಮ್ ಸೆಂಟರ್ ಅಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಏನ್ ಸಮಸ್ಯೆ? ಸುವರ್ಣ ನ್ಯೂಸ್ ಮುಂದೆ ಆಕಾಂಕ್ಷಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಇದು ಪಾಸಿಬಲ್ ಅಂತ ಕೇಳ್ತಾ ಇರೋದು. ಇದು ಸಾಧ್ಯನಾ? ಹಿಂಗೆ 120 ಕಿಲೋಮೀಟರ್ ರೀಚ್ ಆಗೋದಕ್ಕಾಗತ್ತಾ 1.5 ಗಂಟೆಯಲ್ಲಿ? ಈ ಪ್ರಶ್ನೆಯನ್ನು ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಕಳೆದ 3 ವರ್ಷಗಳಿಂದ ಸರ್ಕಾರಿ ಹುದ್ದೆಗಳ ನೇಮಕಾತಿ ಆಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಬಾರಿ ಪ್ರತಿಭಟನೆಗಳು ಕೂಡ ಆದರೂ ಪ್ರಮುಖವಾಗಿ ಅದರಲ್ಲೂ ಕೂಡ ಈಗ ರಾಜ್ಯ ಸರ್ಕಾರ ಪೊಲೀಸ್ ಪೇದೆಗಳ ನೇಮಕಾತಿಯನ್ನು ಕರೆದಿರುವಂಥದ್ದು. ಸುಮಾರು 4500ಕ್ಕೂ ಹೆಚ್ಚು ಪೋಸ್ಟ್ಗಳನ್ನು ಕರೆದಿದೆ. ಸದ್ಯ ಈಗ KE ಮುಖಾಂತರ ಒಂದು ಪರೀಕ್ಷಾ ಪ್ರಾಧಿಕಾರ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗಳನ್ನು ಸದ್ಯ ಈಗ ಆಗಸ್ಟ್ 2ನೇ ತಾರೀಕು ಪರೀಕ್ಷೆಯನ್ನು ಈಗಾಗಲೇ ಘೋಷಣೆ ಮಾಡಿ ಸದ್ಯ ಈಗ ಹಾಲ್ ಟಿಕೆಟ್ ಕೂಡ ವಿದ್ಯಾರ್ಥಿಗಳಿಗೆ ಅಂದರೆ ಪರೀಕ್ಷಾರ್ಥಿಗಳಿಗೆ ಕೊಟ್ಟಿರುವಂಥದ್ದು. ಬೆಳಗ್ಗೆ 10:00 ರಿಂದ 12:00ವರೆಗೆ ಒಂದು ಸೆಂಟರ್ನಲ್ಲಿ ಪರೀಕ್ಷೆಯನ್ನು ಬರೆದರೆ ಮತ್ತು 2:00 ರಿಂದ 4 ಗಂಟೆವರೆಗೆ ಮತ್ತೊಂದು ಸೆಂಟರ್. ಅಂದರೆ ಒಂದೊಂದು ಸೆಂಟರ್ನಿಂದ ಡಿಸ್ಟೆನ್ಸ್ ನೋಡಿದರೆ ಪ್ರಮುಖವಾಗಿ ಅದರಲ್ಲಿ 100 ರಿಂದ 120 ಕಿಲೋಮೀಟ್ರು, 50 ಕಿಲೋಮೀಟ್ರು, 60 ಕಿಲೋಮೀಟರ್ನಷ್ಟು ಈಗ ಡಿಸ್ಟೆನ್ಸನ್ನು ಮಾಡಿ ಅಂದರೆ ಪರೀಕ್ಷಾ ಸೆಂಟರ್ಗಳನ್ನು ಬದಲಾವಣೆ ಮಾಡಿರುವಂಥದ್ದು. ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರಲು ತುಂಬ ತೊಂದರೆ ಆಗ್ತದೆ ಅನ್ನೋ ಮಾತುಗಳನ್ನು ಕೂಡ ಸದ್ಯ ಹೇಳ್ತಾ ಇದ್ದಾರೆ. ನಂದು ಹೈದರಾಬಾದ್ ಕರ್ನಾಟಕ ಕೊಪ್ಪಳ ಡಿಸ್ಟಿಕ್ ಬರುತ್ತೆ. ಬೆಂಗಳೂರಲ್ಲಿ ಎಕ್ಸಾಮ್ ಸೆಂಟರ್ ಕೇಂದ್ರ ಕೊಟ್ಟಿದ್ದಾರೆ. ಕೋರಮಂಗಲದಲ್ಲಿ ಬೆಳಗ್ಗೆ ಒಂದು ಸೆಂಟರ್ ಇರೋದು ಕೋರಮಂಗಲ ಇದೆ, ಇನ್ನೊಂದು ಸಹಕಾರಿ ನಗರ ಅಂತ. ಅದಕ್ಕಿದಕ್ಕೂ ಡಿಫ್ರೆನ್ಸ್ 50 ಕಿಲೋಮೀಟರ್ ಇದೆ. ಅದು ಬಿಫೋರ್ ನಾವು 1.5 ಗಂಟೆ ಮುಂಚೆನೇ ನಾವು ಎಕ್ಸಾಮ್ ಸೆಂಟ್ರಲ್ಲಿ ಹಾಲಿರಬೇಕು. ಅದರಲ್ಲಿ ಬೆಂಗಳೂರಲ್ಲಿ ನಾನು 40 ಕಿಲೋಮೀಟರ್ ದಾಟ ಹೋಗ್ತೀನಿ ಅಂದರೆ ಮಿನಿಮಮ್ 3 ರಿಂದ 4 ತಾಸು ಆಗುತ್ತೆ. ಅಂಥದ್ರಲ್ಲಿ ನಾನು 2 ಎಕ್ಸಾಮ್ಗಳು ಅಟೆಂಡ್ ಮಾಡೋಕ್ಕಾಗಲ್ಲ. ಇದರಿಂದ ಒಂದು ಎಕ್ಸಾಮ್ಗಳು ವಂಚಿತರಾಗುತ್ತೆ. ಹಾಗಾಗಿ ನಮ್ಮದು 2 ಎಕ್ಸಾಮ್ ಸೆಂಟರ್ಗಳು ಒಂದರಲ್ಲೇ ಕೊಡಿ, ಇಲ್ಲಾದರೂ ಒಂದು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿ ಮುಂದೊಂದು ದಿನ ಇಡ್ರಿ ಅಂತೇಳಿ ನಾವು ಅವರಿಗೆ ಆಗ್ರಹ ಮಾಡ್ತೀವಿ ಸರ್. KEದವರಿಗೆ ಬೆಳಗ್ಗೆ ನಿಮ್ದು ಯಾವ ಸೆಂಟರ್ನಲ್ಲಿದೆ ಮತ್ತು ಮಧ್ಯಾಹ್ನ ಯಾವ ಪೇಪರು ಯಾವ ಸೆಂಟರ್ನಲ್ಲಿದೆ, ಎಷ್ಟು ಡಿಸ್ಟೆನ್ಸ್ ಇದೆ ಸರ್? ನಮ್ಮದು ರಾಯಚೂರು ಎಸ್ಟಿದೆ.
ನಮ್ಮದು ಫಸ್ಟು ಮಾನ್ಯವಿಲ್ಲ ಐತೆ, ಆಮ್ಯಾಕೆ ಸೆಕೆಂಡ್ ಪೇಪರ್ ರಾಯಚೂರಲ್ಲಿ. ನಮಗೆ ಹೈವೇ ರೋಡ್ ಐತೆ, ಹೋಗೋಕ್ಕಾಗಲ್ಲ. ಅಂದ್ರೆ ಹೈವೇ ರೋಡ್ ಭಾಳ ಇದು ಐತೆ, 60 ಕಿಲೋಮೀಟರ್ ಆಗುತ್ತೆ ಸರ್ ಮಾನ್ಯವಿಲಿಂದ ರಾಯಚೂರು. ಅಂದ್ರೆ ಅಲ್ಲಿಂದ ಹೋಗೋಕ್ಕಾಗಲ್ಲ ಸರ್, ಭಾಳ ತೊಂದರೆ ಆಗುತ್ತೆ. ನಮ್ಮದು ಫಸ್ಟ್ ಮಾನ್ಯವಿಲ್ಲ ಐತೆ, ಆಮೇಲೆ ಸೆಕೆಂಡ್ ರಾಯಚೂರಲ್ಲಿ ಎಕ್ಸಾಮ್. ಅದರಿಂದ ಅಲ್ಲಿಂದ ಹೋಗೋಕ್ಕಾಗಲ್ಲ ಸರ್, ಭಾಳ ಇದು ಡಿಫ್ರೆಂಟ್ ಆಗುತ್ತೆ ರೋಡಿ. ಅಲ್ಲ ಮತ್ತೀಗ ಈ ರೀತಿ ಆದ್ರೆ ಪರೀಕ್ಷೆ ಬರೀಲಿಕ್ಕೆ ಎಲ್ಲೋ ಒಂದು ಕಡೆ ನೀವು ಬೆಳಗ್ಗೆ ಪರೀಕ್ಷೆ ಬರೀತೀರಿ, 10 ರಿಂದ 12 ಒಂದು ಪರೀಕ್ಷೆ ಬರೀತೀರಿ, ಆಮೇಲೆ ಸೆಕೆಂಡ್ ಸೆಂಟ್ರಿಗೆ ಅಂದರೆ ನಿಮ್ಮದು ಬೇರೆ ಸೆಂಟ್ರಿಗೆ ಹೋಗೋಕೆ ಸಮಯ 1.5 ತಾಸು ಗ್ಯಾಪ್, 2 ತಾಸು ಗ್ಯಾಪ್ ಇದೆ. ಅದ್ರಲ್ಲಿ ನಿಮ್ಗೆ ರೀಚ್ ಆಗೋಕ್ಕಾಗುತ್ತಾ? ಯಾಕೆ ಈ ರೀತಿ ಪರೀಕ್ಷಾ ಪ್ರಾಧಿಕಾರದವ್ರು ಮಾಡ್ತಾ ಇದ್ದಾರೆ ಹಿಂಗೆ? ರೀಚ್ ಆಗೋಕ್ಕಾಗಲ್ಲ ಅವರು. ಮತ್ತೆ ಒಂದು ಸಲ ಹೆಚ್ಚಿಗೆ ಬೇರೆ ಮಾಡೋಕೆ ಇಲ್ಲಕಂದ್ರೆ ಟೈಮನ್ನು ಬದಲೇ ಮಾಡ್ಬೇಕಂತ ನಾವು ಕೇಳ್ತೀನಿ. ಏನು ಸಮಸ್ಯೆ ಆಗಿದೆ ಮೇಡಮ್? ಆ್ಯಕ್ಚುಲಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಸ್ಟೂಡೆಂಟ್ಸದ್ದು. ಅದೇ ಸರ್, ನಮ್ಮದು ಕೂಡ ರಾಯಚೂರು ಮತ್ತು ಇನ್ನೊಂದು ಸಿಂಧನೂರು ಐತೆ, ಹೋಗೋಷ್ಟಿಗೆ ಟೈಮ್ ಆಗುತ್ತೆ, ಬರೆಯೋಕ್ಕಂತ್ರ ಆಗಲ್ಲ ಸರ್. ಒಂದು ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡ್ಬೋದು. ಅಲ್ಲ ಮತ್ತೀಗ 2 ಎಕ್ಸಾಮ್ ಅಟೆಂಡ್ ಮಾಡ್ಬೇಕಂತ ನಿಮ್ಗೆ ಆಲ್ರೆಡಿ ಹಾಲ್ ಟಿಕೆಟಲ್ಲಿ ಬಂದಿದೆ, ಮತ್ತು ನೀವು ಪರೀಕ್ಷೆ ಫಸ್ಟ್ ಪೇಪರ್ ಕೂತು ಸೆಕೆಂಡ್ ಪೇಪರ್ ಒಂದು ವೇಳೆ ಕೂಡಲಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಲಿ ಅದು ರಿಜೆಕ್ಟ್ ಆಗುತ್ತೆ. ಅದೇ ಸರ್, ಇವಾಗ ಚೇಂಜ್ ಮಾಡಬೇಕು ಅಂತ ನಾವು ಅವರಲ್ಲಿ ಕೇಳ್ತೀವಿ ಸರ್. ಏನು ಸಮಸ್ಯೆ ಆಗಿದೆ ಬ್ರದರ್ ಆ್ಯಕ್ಚುಲಿ? ಸರ್ ನೋಡಿ, ಈಗ 1.5 ತಿಂಗಳಿಂದಗಡೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 3998 ಹುದ್ದೆಗಳಿಗೆ ಒಂದು ಕಾಲ್ಫಾರ್ಮನ್ನು ಮಾಡಿರ್ತದೆ. ಯಾವ ಇಲಾಖೆಯಿಂದ ಅಂದರೆ KA ಇಲಾಖೆಯಿಂದ ಆಗಿದೆ. ಈಗ ಅದೇ KA ಡಿಪಾರ್ಟ್ಮೆಂಟು ನಿನ್ನೆ ಒಂದು ಹಾಲ್ ಟಿಕೆಟನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಹಾಲ್ ಟಿಕೆಟ್ನಲ್ಲಿ ಒಂದೇ ದಿನ HK ಭಾಗದ ವಿದ್ಯಾರ್ಥಿಗಳಿಗೂ ಮತ್ತು ನಾನ್ HK ಭಾಗದ ವಿದ್ಯಾರ್ಥಿಗಳು ಒಂದೇ ದಿನ ಪರೀಕ್ಷೆಯನ್ನು ಇಟ್ಟಿದ್ದಾರೆ. ಹೋಗಲಿ, ಒಂದೇ ದಿನ ಪರೀಕ್ಷೆ ಇಟ್ಟರೆ ಆಯಿತು, ಅದನ್ನು ಬರೆಯೋಣ. ಆದರೆ ಇಲ್ಲೇನು ಸಮಸ್ಯೆ ಆಗಿದೆ ಮೇನ್ ಅಂತಂದರೆ, HK ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಪರೀಕ್ಷಾ ಕೇಂದ್ರವನ್ನು ಕೊಟ್ಟಿರ್ತಾರೆ, ಮತ್ತೊಂದು ಪರೀಕ್ಷಾ ಕೇಂದ್ರವನ್ನು ಮಧ್ಯಾಹ್ನ ಬೇರೆ ಪರೀಕ್ಷಾ ಕೇಂದ್ರವನ್ನು ಕೊಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ HK ಭಾಗದ ವಿದ್ಯಾರ್ಥಿ HK ಭಾಗದ ಪರೀಕ್ಷೆನ ನಾನ್ HK ಭಾಗದ ಪರೀಕ್ಷೆಯನ್ನು ಬರೆದು HK ಭಾಗದ ಕೊಟ್ಟಿರ್ತಕ್ಕಂಥ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕಂತಂದರೆ ಸುಮಾರು 60 ರಿಂದ 70 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸರ್. ಈ ಒಂದು ತಾಸಲ್ಲಿ 60 ರಿಂದ 70 ಕಿಲೋಮೀಟರ್ ಬೆಂಗಳೂರಿನಂಥ ಟ್ರಾಫಿಕ್ ಜಾಮಲ್ಲಿ ಹೆಂಗೆ ಹೋಗಿ ತಲುಪಿ ಆ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗುತ್ತೆ? ಇದರಿಂದ ನನಗೆ ಅನುಮಾನ ಸೃಷ್ಟಿ ಆಗ್ತಿದೆ. ಅದು HK ಭಾಗದ ವಿದ್ಯಾರ್ಥಿಗಳನ್ನು ಹತ್ತಿಕ್ಕುವಂಥ ಪ್ರಯತ್ನವನ್ನು ಏನಾದರೂ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ಅಂತ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಸನ್ನ ಸರ್, ದಯವಿಟ್ಟು ಈ ಸಮಸ್ಯೆಯನ್ನು ನೀವು ಗಂಭೀರವಾಗಿ ತಗೊಂಡು ಈಗೇನೋ ಈ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರವನ್ನು ಬೇರೆ ಬೇರೆ ಮಾಡಿ ಕೊಡಬೇಕು, ಅಥವಾ ಪರೀಕ್ಷೆಯನ್ನು ಮುಂದೂಡಿ ಒಂದು ಪ್ರತ್ಯೇಕವಾದ ದಿನಾಂಕ ಅಂತ ಘೋಷಣೆ ಮಾಡಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳ ಒಂದು ಸಪ್ರೇಟ್ ಎಕ್ಸಾಮನ್ನು ಮಾಡಿರಿ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.